ಅದೇ ಹೇಳ್ತಾ ಇದೆ, RCB 18 ವರ್ಷದ ಮೇಲೆ ಕಪ್ ಗೆಲ್ತು ಅನ್ನೋಂತ ಖುಷಿ, ಅದ್ರ ಜೊತೆಗೆ ಎಷ್ಟು ಜನ ಬೆಟ್ಟಿಂಗ್ ಆಡಿ ದುಡ್ಡು ಕಳ್ಕೊಂಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಂತ. ಆಕ್ಚುಲಿ ನಮ್ಮ ಫ್ರೆಂಡ್ ಒಬ್ರು ಇದ್ರು, ಅವ್ರ ಹೆಸರು ತಗೊಳಲ್ಲ ನಾನು. ಹೇಗೆ ಅಂದ್ರೆ ಹೀಗೆ ಪಕ್ಕ ಕೂತ್ಕೊಂಡು ಈ ಸರಿ ನಾನು ಇಷ್ಟ ಆಗ್ತೀನಿ, ಆಪೋಸಿಟ್ ಟೀಮೇ ಗೆಲ್ಬೇಕು, ಯಾಕಂದ್ರೆ ನಾವು ಪ್ರತಿ ಸರಿ RCB ಮೇಲೆ RCB ಸೋತೋಗುತ್ತೆ, ಯಾರು ಗುರು ಈ ರೇಂಜಿಗೆಲ್ಲ ನೀವು ಅಡಿಕ್ಟ್ ಆಗಿದ್ದೀರಾ ಏನಕ್ಕೆ? ಅವ್ನು 2,000 ರೂಪಾಯಿ 3,000 ರೂಪಾಯಿ ಸಮಥಿಂಗ್ ಸಮ್ ಅಮೌಂಟ್ ಈ ಸೆಡ್ ಹೋದ್ರು ಹೋಯ್ತು, ಎಕ್ಸ್ಟ್ರಾ ಇಷ್ಟ ಹಾಕ್ಬಿಟ್ಟು ಪಾರ್ಟಿ ಕೊಡ್ತೀನಿ ನಾನು ಗೆದ್ರೆ. ವಾಟ್ ಇಸ್ ದಿಸ್? ಸೊ ಏನಾಗೋಗಿದೆ ಅಂದರೆ ಈಗ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಐ ಆಮ್ ಕೂಲ್ ಅಂತ ತೋರಿಸ್ಬೇಕು ಎಲ್ಲರಿಗೂ. ಸೊ ವೆನ್ ಯು ಸ್ಟಾರ್ಟ್ ಶೋಯಿಂಗ್ ದಟ್ ಐ ಆಮ್ ಕೂಲ್, ದೆನ್ ಒಳಗಡೆ ಬಗ ಅಂತ ಇರುತ್ತೆ, ದೋಚ್ಕೊಂಡು ಹೋಗ್ತಾ ಇರುತ್ತೆ. ಏನಂದರೆ ಈಗ ಯಾರೋ ಒಬ್ರು ಬಂದರು, RCB ನನ್ನ ಫ್ಯಾನು, ನಾನು ಈ ಥರ ಮಾಡಿದ್ದೀನಿ ಗೊತ್ತಾ? ಹೌದಾ, ನಾನು ಹಾಕ್ತೀನಿ ಇರು, ನಾನೇನು ಕಮ್ಮಿನಾ, ತಗೋ ಹಾಕಿದ್ದೀನಿ ತಗೋ. ಆ್ಯಂಡ್ ಇನ್ನೊಂದು ಆ್ಯಡ್ಸ್ IPL ಟೀಮ್ ಟೈಮಲ್ಲೇ ನಾನು ನೋಡ್ತಾ ಇದ್ದಿದ್ದು, ನೀವು ಮನೇಲಿ ಕೂತ್ಕೊಂಡು ಟೀಮ್ ಮಾಡಿ ನಾವು ಆಟ ಆಡ್ತೀವಿ ಅಂತ. ಅದು ಆ್ಯಡು ಅವ್ರು ಏನಕ್ಕೆ, ಏನು ಮಾಡೋಕ್ಕೆ, ಏನು ಹೇಳಕ್ಕೆ ಹೊರಟಿದ್ದಾರೆ. ಆ್ಯಂಡ್ ಅಷ್ಟು ಜನ ಕ್ರಿಕೆಟರ್ಸ್, ಎಷ್ಟೋ ಜನ ಅವರನ್ನು ಐಕಾನ್ ಆಗಿ ನೋಡ್ತಾರೆ, ಅವ್ರ ಹೇರ್ ಸ್ಟೈಲ್ ಕಾಪಿ ಮಾಡ್ತಾರೆ, ಅವರ ಬಿಯರ್ಡ್ ಕಾಪಿ ಮಾಡ್ತಾರೆ, ಅವರ ಡ್ರೆಸ್ಸಿಂಗ್ ಸೆನ್ಸ್ ಕಾಪಿ ಮಾಡ್ತಾರೆ. ಅವರು ಹೇಳಿದ್ದನ್ನು ನಡ್ಕೊಂಡು ಹೋಗಲ್ಲ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆ ಏನು ಮಾಡಬೇಕು ಅಂತ. ಇವಾಗ ನಾನು ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ನನಗೆ ಯಾವ್ದಾದ್ರು ಬೆಟ್ಟಿಂಗ್ ಆ್ಯಪ್ ಬಂದು ನನಗೊಂದು 20 ಲಕ್ಷ ಕೊಡ್ತೀನಿ ಅಂದರೆ ನಾನು ಪ್ರಮೋಟ್ ಮಾಡೋಕ್ಕೆ ರೆಡಿ ಇರ್ತೀನಿ. 20 ಲಕ್ಷ ಬರುತ್ತಲ್ಲ, 20 ಲಕ್ಷ ನಾನು ಏನು ಮಾಡಿಲ್ಲದೆ ನನಗೆ 20 ಲಕ್ಷ ಕೊಡ್ತಾರೆ ಅಂತಂದ್ರೆ ಓಕೆ ಕೊಡಿ ಇವರು. ಏನು ಒಂದು ವೀಡಿಯೋ ತಾನೆ, ಏನು 30 ಸೆಕೆಂಡ್ ವೀಡಿಯೋ, ಎಸ್ ತೊಗೊಳ್ಳಿ, ಮುಗಿದೋಯ್ತು. ಹೌದು ಮ್ಯಾಮ್, 20 ಲಕ್ಷಕ್ಕೆ ಎಷ್ಟು ಕೋಟಿ ಮನೆ ಹಾಳಾಗುತ್ತೆ ಅನ್ನೋದು ಯೋಚನೆ ಮಾಡ್ತಾ ಇಲ್ಲ. ಒಂದು ಎರಡನೇದೇನಪ್ಪ ಅಂದರೆ ದುಡ್ಡು ಅಂತ ಬಂದಾಗ ಪ್ರತಿಯೊಬ್ಬರು ಹಣ ನೋಡಿದ್ರೆ ಹೆಣನೂ ಬಾಯ್ಬಿಡುತ್ತೆ ಅಂತ ಹೇಳಿ ಒಂದು ಗಾದೆ ಮಾತಿದೆ ಅಲ್ಲ, ಅದು ನಿಜ ಆಗ್ತಾ ಅದನ್ನ ಪ್ರೂವ್ ಮಾಡೋಕ್ಕೆ ಅಂತ ಎದ್ದು ನಿಂತಿದ್ದಾರೆ ಈಗಿನ ಯೂತ್ಸು. ಅದನ್ನ ಪ್ರಮೋಟ್ ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾ ಎದ್ದು ನಿಂತಿದೆ. ಸೊ ಅದೇ ಆಗಲಿ, ಸ್ಟಾರ್ಟಿಂಗಲ್ಲಿ ನಾವು ಮಾತಾಡಬೇಕಾದ್ರೆ ಹೇಳಿದ್ರಿ ನೀವು, ವಿಚ್ ಇಸ್ ಗುಡ್ ವಿಚ್ ಇಸ್ ಬ್ಯಾಡ್ ನಮ್ಮ ಕೈಲಿರುತ್ತೆ ಅಂತ ಹೇಳಿ. ನಾವು ಸರ್ಚ್ ಮಾಡೋದು ನಮ್ಮ ಕೈಲೇ ಇರುತ್ತೆ ಏನಿರುತ್ತೆ ಅಂತ ಹೇಳಿ. ಆ್ಯಂಡ್ ನಮ್ಮ ತಂದೆಯವರು ಕೂಡ ಅದನ್ನು ಹೇಳಿದ್ರು, 11 ರೂಪಾಯಿ ಏನೋ ಹಾಕಿ 40 ರೂಪಾಯಿಗೆ ಗೆಲ್ಬಿಡ್ಬೋದು ಕಣೋ, ನೋಡೋ ಮಾಡ್ಬೋದು ಅಂತ ಹೇಳಿ ನಮ್ಮ ತಂದೆಯವರು ಹೇಳಿದ್ರು. ನಾನು ಹೌದಾ ನಿಜವಾಗ್ಲೂ ಅಂತೇಳಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಯಾವಾಗ ಪರ್ಮಿಷನಲ್ಲಿ ನನ್ನ ಕಾಂಟ್ಯಾಕ್ಟ್ಸ್ ಅಂತಿತ್ತು, ಅಪ್ಪ ಕ್ಯಾನ್ಸಲ್ ಎಲ್ಲ ಕ್ಯಾನ್ಸಲ್ ಮಾಡು, ಯಾವುದು ಇಟ್ಕೊಂಬೇಡ, ಆ ಡೆವಲಪರ್ ಆಪ್ಷನ್ಸ್ಗೆ ಹೋಗಿ ನಾನು ಐ ರಿಮೂವ್ ಈಚ್ ಆ್ಯಂಡ್ ಎವ್ರಿ ರೆಡೆನ್ಷಿಯಲ್ಸ್ ದೇರ್. ಓಕೆ. ಸೊ ಫ್ರಮ್ ದೇರ್ ಮೈ ಡ್ಯಾಡ್ ಇಸ್ ನಾಟ್ ಗೆಟಿಂಗ್ ಸಚ್ ಕೈಂಡ್ ಆಫ್ ಆ್ಯಡ್ಸ್. ಆ್ಯಂಡ್ ಇನ್ನೂ ಒಂದು ತುಂಬ ಮುಖ್ಯವಾಗಿರುವಂಥದ್ದು, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಶುಡ್ ಪ್ರಮೋಟ್ ದಿಸ್ ಕೈಂಡ್ ಆಫ್ ಥಿಂಗ್ ವೇರ್ ನಿಮಗೆ ಒಂದು ಆಪ್ಷನ್ ಇದೆ, ಮೈ ಆ್ಯಡ್ ಸೆಂಟರ್ ಅಂತ ಹೇಳಿ ಒಂದು ಆಪ್ಷನ್ ಇದೆ, ಅಲ್ಲಿ ನೀವು ಕಂಟ್ರೋಲ್ ಮಾಡ್ಕೊಬೋದು ಯಾವ ಥರ ಆ್ಯಡ್ ಬೇಕು ನಿಮಗೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ನಾನು ರೀಸೆಂಟಾಗಿ ನೋಡಿದ್ದು, ದುಡ್ಡು ಮಾಡೋದಕ್ಕಿಂತ ದುಡ್ಡು ಕಳ್ಕೊಳ್ಳೋದು ಹೇಗೆ ಅಂತ. ವಿಡಿಯೋ ಕಾಲ್ ಆ್ಯಪ್ಸ್, ನನಗೆ ಯೂಶ್ವಲಿ ನೀವು ನೋಡಿರ್ತೀರ ವಿಡಿಯೋ ಕಾಲ್ ಆ್ಯಪ್ಸ್ ಅನ್ನೋದು. ಆ್ಯಂಡ್ ಫ್ರಮ್ ದೇರ್ ದಟ್ಸ್ ಆಲ್ಸೋ ಕೈಂಡ್ ಆಫ್ ಗ್ಯಾಮ್ಲಿಂಗ್. ಏನಪ್ಪ ಅಂದರೆ ಫ್ರೀ ವಿಡಿಯೋ ಕಾಲ್ ಮಾಡ್ಬೋದು. ನಿಮ್ಮ ಈಗಿನ ಜನ್ರೇಷನ್ ಹೇಗಿದೆ ಅಂದರೆ, ಇಟ್ಸ್ ಆಲ್ ಅಬೌಟ್ ಡೇಟಿಂಗ್. ನಾನು ಡೇಟ್ ಮಾಡಬೇಕು. ಮುಂಚೆ ಅಂದರೆ ಇವಾಗ ಒಂದು ಹೆಣ್ಣು ತೋರಿಸ್ತಾರೆ, ಅವ್ರಿಗೆ ಮದುವೆ ಆಗಬೇಕು, ಓಕೆ ಆಯಿತು ಮುಗಿದೋಯ್ತು ಅಂತ. ಬಟ್ ಈಗ ಆಗಲ್ಲ, ಯು ಕ್ಯಾನ್ ಡೂ ಎನಿಥಿಂಗ್ ಇನ್ ದ ಸೋಷಿಯಲ್ ಮೀಡಿಯಾ. ದಟ್ಸ್ ವೇರ್ ದುಡ್ಡು ಅನ್ನೋದು ಬಂದಾಗ ಪ್ರತಿಯೊಬ್ಬರು ನೋಡ್ತಾರೆ ಅನ್ನೋದು ಒಂದು ಕಡೆ ಆದರೆ, ಫಾಲೋ ಮಾಡೋರು ಸುಮಾರು ಜನ ಇರ್ತಾರೆ. ನನಗೆ ನನ್ನ ಯಾವುದೋ ಒಂದು ಇವಾಗ ಬಂದು ನಾನು ಗ್ಯಾರಂಟಿ ಚಾನಲ್ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಸುಮಾರು ಜನ ನನಗೆ ಫೋಟೋ ತೆಗೆದು ಕಳಿಸಿರ್ತಾರೆ. ಅಷ್ಟು ಆಕ್ಟಿವ್ ಇರ್ತಾರೆ ಜನ. ಸೊ ನೀವು ನೋಡಿಕೊಂಡು ನೀವು ಅದನ್ನ ಪ್ರಮೋಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಈಗ ಪ್ರಶ್ನೆ ಇರೋದೇನು ಗೊತ್ತಾ, ಪೇರೆಂಟ್ಸ್ ಹೆಂಗೆ ಫೈಂಡ್ ಔಟ್ ಮಾಡಬೇಕು ಮಕ್ಕಳು ಇಂಥ ಆ್ಯಪ್ಗಳಿಗೆ ಬೆಟ್ಟಿಂಗ್ಗಳಿಗೆ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ ಅಂತ ಹೆಂಗೆ ಫೈಂಡ್ ಔಟ್? ಈಗ ಗಾಂಜಾ ಡ್ರಗ್ಸ್ ಅಂದರೆ ಗೊತ್ತಾಗ್ಬಿಡುತ್ತೆ, ಆತ ಇರೋ ಇದರಲ್ಲಿ ಬಿಹೇವಿಯರಲ್ಲಿ ಕಂಡು ಹಿಡಿದ್ಬಿಡ್ತಾರೆ ಪೇರೆಂಟ್ಸು. ಬಟ್ ಇದು ಹೆಂಗೆ ಕಂಡು ಹಿಡಿತಾರೆ ಮೇಡಮ್? ಪೇರೆಂಟ್ಸ್ಗೂ ಗೊತ್ತಾಗಲ್ಲ. ಈಗ ತಾನೇ ನಾವು ಮಾತಾಡ್ತಾ ಇದ್ವಲ್ಲ ಆಫ್ ದ ರೆಕಾರ್ಡು, ಆ ಪಾಸ್ವರ್ಡ್ಗಳು ಗೊತ್ತಾಗಲ್ಲ, ಪೇರೆಂಟ್ಸ್ ಅಷ್ಟು ಎಕ್ಸ್ಪರ್ಟ್ ಇರಲ್ಲ ಅದರಲ್ಲಿ. ಮಕ್ಕಳ ಬಿಹೇವಿಯರಲ್ಲಿ ಹೇಗೆ ಚೇಂಜಸ್ ಇರುತ್ತೆ ಈ ರೀತಿ ಅಡಿಕ್ಷನ್ಗಳು ಸ್ಟಾರ್ಟ್ ಆದಾಗ? ಹೆಂಗೆ ಫೈಂಡ್ ಔಟ್ ಮಾಡೋದು? ಎಸ್, ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಒಂದು ದೇರ್ ಈಸ್ ಎ ಗ್ಯಾಪ್ ಬಿಟ್ವೀನ್ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್. ಈ ಮಕ್ಕಳು ಏನು ಮಾಡಿದ್ರು, ಏನೊಂದು ಇಂಗ್ಲೀಷ್ ಪದ ಮಾಡಿದ್ರು, ಹ್ಞೂ ನನ್ನ ಮಗ ಗ್ರೇಟ್ ಅನ್ನೋ ಒಂದು ಆ ಥರ ಒಂದು ಹಿಂದಿನ ಕಾಲದಲ್ಲಿ ಎಲ್ಲಿ ಥರ ಹೊಗಳ್ಕೊಳ್ತಾ ಇದ್ರು. ಈಗ ನಾನು ರೀಸೆಂಟಾಗಿ ನೋಡ್ತಾ ಇದ್ದೀನಿ, ನನ್ನ ಮಗ ಯೂಸ್ ಮಾಡಿ ಎಂತೆಂಥ ಆ್ಯಪ್ ಡೆವಲಪ್ ಮಾಡ್ತಾ ಇದ್ದಾನೆ. ಸೊ ಏನಾಗುತ್ತೆ, ಫಾರ್ ಎನ್ 80-year-old ಚೈಲ್ಡ್ ನಾನು ಮಾಡ್ತಿರೋದು ಕರೆಕ್ಟು ಅಂತ ಅನಿಸುತ್ತೆ. ಸೊ ಪೇರೆಂಟ್ಸ್ ನೋಡ್ಕೋಬೇಕು ಯಾವುದು ರೈಟು. ದೇರ್ ಈಸ್ ಅನ್ ಏಜ್ ಲಿಮಿಟ್ ಅಪ್ ಟು 13 years. ಕಾಗ್ನೇಟಿವ್ ಡೆವಲಪ್ಮೆಂಟು ತುಂಬ ಫಾಸ್ಟ್ ಆಗಿರುತ್ತೆ. ಅದಕ್ಕೆ ನಿಮಗೆ ಅಬ್ಯಾಕಸ್ ಇರೋದು 13 ವರ್ಷದವರೆಗೇನೆ. ಯಾಕೆಂದರೆ ಅವಾಗ ಇಟ್ಸ್ ವೆರಿ ಫಾಸ್ಟ್
ಫಾಸ್ಟ್ ಗ್ರೋತ್ ಇರುತ್ತೆ. ಆ ಟೈಮಲ್ಲಿ ನಾವು ಈ ಥರ ಡಿಸ್ಟ್ರಾಕ್ಷನ್ಸ್ ಕೊಟ್ಟರೆ ದ ಫೋಕಸ್ ಶುಡ್ ಬಿ ಆನ್ ಲರ್ನಿಂಗ್ ನ್ಯೂ ಥಿಂಗ್ಸ್, ಲರ್ನಿಂಗ್ ನ್ಯೂ ಕಾನ್ಸೆಪ್ಟ್ಸ್, ಲರ್ನಿಂಗ್ ನ್ಯೂ ಲ್ಯಾಂಗ್ವೇಜಸ್, ಲರ್ನಿಂಗ್ ನ್ಯೂ ಸಬ್ಜೆಕ್ಟ್ಸ್. ಅದನ್ನು ಬಿಟ್ಟು ಇದಕ್ಕೆ ಬಂದಾಗ ಏನಾಗುತ್ತೆ, ಅದು ಯಾವತ್ತಿದ್ರು ನಿಮ್ಗೆ ಉಪ್ಪಿನಕಾಯಿ ಇಷ್ಟನಾ ಮೊಸರನ್ನ ಇಷ್ಟನಾ, ಮೊಸರನ್ನ ಸಪ್ಪೆ, ಉಪ್ಪಿನಕಾಯಿ ಎಲ್ಲರೂ ಪ್ರಿಫರ್ ಮಾಡೋದು. ಸೊ ಆ ಥರ ಇದಕ್ಕೆ ಅಡಿಕ್ಟ್ ಆದಮೇಲೆ ಆ ಚಾನಲೈಸ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಬಿಹೇವಿಯರ್ ಚೇಂಜ್ ಆಗಿರುತ್ತೆ. ಒಂದು ಬುಲಿಮಿಯಾ, ಓವರ್ ಈಟಿಂಗ್, ನೋಡ್ತಾ ನೋಡ್ತಾ ಏನು ತಿಂತಾರೆ ಗೊತ್ತಾಗಲ್ಲ. ಸೊ ಯು ಆರ್ ಲ್ಯಾಕಿಂಗ್ ಇನ್ ಚೂಸಿಂಗ್ ಯುವರ್ ಟೇಸ್ಟ್. ಅದೇ ಇಲ್ಲ ಅಂತ ಅಂದಮೇಲೆ ನಿಮ್ಮ ಮನಸ್ಸು ವಿಕಾಸ ಹೆಂಗಾಗತ್ತೆ? ಫಸ್ಟ್ ಸ್ಟಾರ್ಟ್ಸ್ ವಿತ್ ದ ಫುಡ್. ಜಂಕ್ ತಿಂತಾರೆ, ಯಾಕೆಂದ್ರೆ ಅದು ಈಸಿ ಟು ಈಟ್ ಆ್ಯಂಡ್ ಎಂಜಾಯ್ ಅದನ್ನು ಓದೋವಾಗ. ಸೊ ಅದರಿಂದ ಏನಾಗುತ್ತೆ, ಮಕ್ಕಳದು ಜಂಕ್ ತಿಂದಷ್ಟು ಆ ಕಾಗ್ನೇಟಿವ್ ಅಬಿಲಿಟಿ ಏನಿದೆ ಫಾಸ್ಟ್ ಅದು ಕಮ್ಮಿ ಆಗುತ್ತೆ. ಕಂಪ್ಲೇಂಟ್ಸ್ ಏನು ಜಂಕ್ ಫುಡ್ ಅಂದಂಗೆ ಈಗ ಇತ್ತೀಚೆಗೆ ಹೃದಯಾಘಾತ ಪ್ರಕರಣ ಜಾಸ್ತಿ ಆಗ್ತಾ ಇದೆ, ಮೊಬೈಲ್ ಅಡಿಕ್ಷನ್ ತಿಂತಾ ಇರ್ತಾರೆ ಮೇಡಮ್, ಕಂಟ್ರೋಲ್ ಇಲ್ಲ. ಎಲ್ಲವೂ ರೀಸನ್ ಇರಬಹುದು. They don't know what they are eating. That is the problem. ಅಟ್ಲೀಸ್ಟ್ ನನಗೆ ಇದು ಬೇಕು ಅಂತ ಕೇಳಲ್ಲ. ಇವಾಗ ಒಂದಿಷ್ಟು ದಪ್ಪ ಲೇಸ್ ಇಟ್ಟರೆ ಮುಗ್ದೇ ಹೋಯ್ತು, ಅವ್ರ ಜೀವನನೇ ಮುಗೀತು ಇಡೀ ದಿನ. ಅದು ಒಂದು ಸೋಷಿಯಲ್ ಐಸೋಲೇಷನ್. ಆಮೇಲೆ ತುಂಬಾ ಇರಿಟೇಬಲ್ ಆಗ್ತಾರೆ ಮೊಬೈಲ್. ಸೊ ಪೇರೆಂಟ್ಸು ಮಕ್ಕಳಿಗೋಸ್ಕರ ಆಸ್ತಿ ಮಾಡೋದನ್ನ ಬಿಟ್ಟು ಮಕ್ಕಳ ಜೊತೆ ಕೂತು ಟೈಮ್ ಸ್ಪೆಂಡ್ ಮಾಡ್ಬೇಕು. ನೀವು ಟೈಮ್ ಸ್ಪೆಂಡ್ ಮಾಡಿದಾಗ ಪ್ರತಿಯೊಂದು ಬಿಹೇವಿಯರಲ್ ಚೇಂಜ್ ಮಾನಿಟರ್ ಮಾಡ್ಬೋದು. ವೆನ್ ದೇ ಆರ್ ಅಡಿಕ್ಟೆಡ್ ದೇ ವಿಲ್ ಪ್ರೆಸ್ ಸಮಥಿಂಗ್. ಇವ್ರು ಅಷ್ಟು ಶಾರ್ಪ್ನೆಸ್ ಇರಬೇಕು ಇವ್ರಿಗೆ ಐಡೆಂಟಿಫೈ ಮಾಡೋಷ್ಟು. ಆ ಒಂದು ಅನೋನ್ಯತೆ ಬಂದಾಗ ಆಮೇಲೆ ರೋಲ್ ಮಾಡೆಲ್, ಹೂ ಈಸ್ ಯುವರ್ ರೋಲ್ ಮಾಡೆಲ್? ಇವು ಪೇರೆಂಟ್ಸೇ ನೋಡ್ತಾ ಕೂತ್ಕೊಂಡ್ಬಿಟ್ರೆ ಮಕ್ಳಿಗೆ ನಾವೇನು ಹೇಳ್ತೀವಿ? ಎಷ್ಟೊಂದು ಕಡೆ ಆ ಕಂಪ್ಲೇಂಟ್ಸ್ ಬರ್ತಾ ಇದೆಯಲ್ಲ, ಪೇರೆಂಟ್ಸ್ ಆಫೀಸಿಂದ ಬಂದ ತಕ್ಷಣ ದೇ ಡೋಂಟ್ ಸ್ಪೆಂಡ್ ಟೈಮ್ ವಿತ್ ಚಿಲ್ಡ್ರನ್. ಕೂತ್ಕೊಂಡು ಅವರೇ ಮೊಬೈಲ್ ಸಿಗ್ತಾ ಇದ್ರೆ ಮಕ್ಳು ಇನ್ನೇನು ಮಾಡ್ತಾರೆ? ನೀವು ನೋಡ್ಬೋದು, ನಾವು ನೋಡಬಾರ್ದಾ ಅಂತಾರೆ. ಸೊ ವಾಟ್ ಈಸ್ ದ ರೋಲ್ ಮಾಡೆಲ್ ಯು ಆರ್ ಕ್ರಿಯೇಟಿಂಗ್? ಹಾಗಾದ್ರೆ ಇಫ್ ಯು ವಾಂಟ್ ಸಮ್ ಚೇಂಜ್ ಟು ಹ್ಯಾಪನ್, ಸೆಟ್ ಎನ್ ಎಕ್ಸಾಂಪಲ್ ಆಫ್ ಯುವರ್ ಸೆಲ್ಫ್. ಮಹಾತ್ಮ ಗಾಂಧಿ ಅವ್ರು ಹೇಳ್ದಂಗೆ ನೀನು ಎಕ್ಸಾಂಪಲ್ ಆಗಿ ಇಡಕ್ಕಾಗತ್ತಾ? ಅವಾಗ ಹೆಂಗಾಗತ್ತೆ ಬೇರೆಯವರು ದಾರಿ ತಪ್ಪಕ್ಕಾಗಲ್ಲ. ಸೊ ಒಂದು ತುಂಬ ಟೈಮ್ ಕೊಡಬೇಕು ಮಕ್ಕಳಿಗೆ, ಅಟ್ಲೀಸ್ಟ್ ಟಿಲ್ 15 to 16 years. ಸೊ ಇದು ಭಾರತ, ನಮ್ಮಲ್ಲಿ ಆ ಭಾರತದ ಒಂದು ಇದೇ ಆ ಥರ ಕಾನ್ಸೆಪ್ಟೇ ಆ ಥರ. ಪೇರೆಂಟಿಂಗ್ ಈಸ್ ದ ಬೆಸ್ಟ್ ಅಂತ ಯಾವತ್ತಿಂದಲೂ ಬಂದಿದ್ದು. ಅದನ್ನ ನಾವಿವತ್ತು ಗ್ಯಾಪ್ ಕೊಡಬಾರ್ದು. ಮೊದಲೇ ತಂದೆ ತಾಯಿಗಳೇ ಅವರ ಗುರುಗಳು, ಅವ್ರನ್ನ ನೋಡೇ ಇವ್ರು ಬೆಳೆಯೋದು. ಸುನಿಲ್ ಸರ್, ಈಗ ಒಂದು ಕಾನೂನು ರಚನೆ ಮಾಡೋದಕ್ಕೂ ಕೂಡ ಒಂದಷ್ಟು ಅಡೆತಡೆಗಳು, ಸರ್ಕಾರ ಕೂಡ ಮನಸ್ಸು ಮಾಡ್ತಾ ಇಲ್ಲ, ಅದರಿಂದ ತೆರಿಗೆ ಬರ್ತಾ ಇದೆ, ರಾಜಕಾರಣಿಗಳು ಇನ್ವೆಸ್ಟ್ಮೆಂಟ್ ಆ್ಯಪ್ಗಳಿಗಾಗಿದೆ, ಹಾಗಾಗಿ ಆ ತಡೆಯೋ ಪ್ರಯತ್ನಗಳು ರಾಜಕಾರಣಿಗಳಿಂದ ಆಗಲ್ಲ. ಇಫ್ ಸಪೋಸ್ ಇಂತಹ ಸೈಬರ್ ಕ್ರೈಮ್ ವಂಚನೆಗಳು ಇಲ್ಲ ನಮಗೆ ಮೋಸ ಆಗ್ತಾ ಇದೆ ಆ್ಯಪ್ಗಳಿಂದ ಅಂತ ಬಂದಾಗ ಹೆಂಗೆ ಸರ್ ಅದನ್ನ ಫೈಂಡ್ ಔಟ್ ಮಾಡುತ್ತೆ? ಈಗ ಸೈಬರ್ ಅಂತ ಒಂದು ಪ್ರಕರಣ ದಾಖಲಾದಾಗ ಹೆಂಗೆ ಫೈಂಡ್ ಔಟ್ ಮಾಡ್ತಾರೆ ಅಂತ? ಯಾವ ಆ್ಯಪು, ಯಾರು ಮೋಸ ಮಾಡಿದ್ರು ಅದನ್ನ ಕಂಡು ಹಿಡಿಯೋದಕ್ಕಾಗತ್ತಾ? ಈಸಿ ಇದೆಯಾ? ಸಾಮಾನ್ಯವಾಗಿ ಇದು ಸರ್ಕಾರದ ಪರ್ಮಿಷನ್ ತಗೊಂಡು ಇರ್ತಕ್ಕಂಥ ಆಟ ಆದ್ರಿಂದ ಪೊಲೀಸ್ ಅಧಿಕಾರಿಗಳು ಕೂಡ ಈ FIR-ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ನೀವೇನಾದ್ರೂ ಆನ್ಲೈನಲ್ಲಿ ದುಡ್ಡು ಕಳ್ಕೊಂಡಿದ್ರಿ, ಬೇರೆ ರೀತಿಯ ಅಕೌಂಟ್ ಟ್ರಾನ್ಸ್ಫರಲ್ಲಿ ಸಮಸ್ಯೆ ಆಗಿತ್ತಂದರೆ ಅದು ಬೇಕಾದರೆ ಅಕೌಂಟ್ 2-3 ಹಂತಗಳಲ್ಲಿ ಹೋಗೋದನ್ನ ತಡೆ ಹಿಡಿತಾರೆ, ಅಕೌಂಟ್ ಫ್ರೀಸ್ ಮಾಡ್ತಾರೆ, ಆಮೇಲೆ ನೀವು ಕೋರ್ಟಲ್ಲಿ ರಿಕವರಿ ಹಾಕೋರಿ ಅಂತಾರೆ. ಈ ಗೇಮಿಂಗ್ ಆ್ಯಪಲ್ಲಿ ಇಲ್ಲಿವರೆಗೂ ಯಾವ ಪೊಲೀಸ್ ಆಫೀಸರ್ ಜಸ್ಟಿಸ್ ಯಾಕೆ ಕೊಡೋಕ್ಕಾಗಲ್ಲ ಅಂದರೆ ಇನ್ನು ಯಾವುದೋ ದೇಶದಲ್ಲಿ ಕೂತ್ಕೊಂಡು ಮೋಸ ಮಾಡಿರ್ತಾರೆ. ಹಾಂ ಮೇಡಮ್, ಅಲ್ಲಿ ಮೋಸ ಮಾಡಿರ್ತಾರೆ, ಜೊತೆಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇರ್ತಾರೆ. ಅವ್ರು ಇರತಕ್ಕಂಥ ಅಗ್ರಿಮೆಂಟ್ ನೀವು ಇನ್ವಾಲ್ವ್ ಆಗಿ ಲಾಭದ ಅಂಶ ಒಳಗೊಂಡು ಆಟ ಆಡಿರ್ತೀರಿ, ಅದು ಮೋಸ ಆಗಿರುತ್ತೆ. ಹಾಗಾಗಿ ಯಾವ ಪೊಲೀಸ್ ಆಫೀಸರ್ಗಳು ಮೊದಲನೇದು FIR ಹಾಕೋಕ್ಕೆ ಹಿನ್ನಡೆ ಆಗ್ತಾರೆ. ಅಷ್ಟಕ್ಕೂ ನೀವು ಅಡ್ವೊಕೇಟ್ಸ್ಗಳ ಮೂಲಕ ಹೋಗಿ ಯಾಕೆ ಪ್ರಾವಿಷನ್ ಇದೆ, ಯಾಕೆ FIR ಹಾಕಲ್ಲ, ನೀವು ರೇಟಿಂಗಲ್ಲಿ ಕೊಡ್ರಿ ಅಂದಾಗ ಒಂದು ಸಣ್ಣ FIR ಹಾಕ್ಬೋದು. ಅದರಿಂದ ರಿಸಲ್ಟ್ ತೊಗೋತೀರಿ ಅಂದರೆ ಕ್ವಶನ್, ಯಾರನ್ನ ಅಕ್ಯೂಸ್ ಮಾಡ್ತೀರಿ? ಇಡೀ ಕಂಪ್ನಿ ಅಕ್ಯೂಸ್ ಮಾಡ್ತೀರಿ. ಇಡೀ ಕಂಪ್ನಿಗೆ ಅಕ್ಯೂಸ್ ಮಾಡ್ತೀರಿ ಅನ್ನೋದಾದರೆ ಇದು ಏನಾಗುತ್ತೆ ಮೇಡಮ್, 1 ವರ್ಷದಿಂದ 7 ವರ್ಷವರೆಗೆ ವಿಸ್ತರಿಸಬಹುದಾದ ಅಫೆನ್ಸು. ಈಗ ನೀವು ಆರೋಪಿನ ಹೋಗಿ ಹಿಡಿಯೋಕ್ಕೂ ಆಗಲ್ಲ, ಒಂದು ನೋಟಿಸ್ ಕಳಿಸ್ಬೋದು. ಈಗ ಇಂಥವ್ರು ನಿಮ್ಮ ಮೇಲೆ ಒಂದು FIR ಹಾಕಿದ್ದಾರೆ, FIR ಸಂಬಂಧಪಟ್ಟಂತೆ ಸೂಕ್ತವಾಗಿ ನೀವು ಈಗ ರಿಪ್ಲೈ ಕೊಡ್ರಿ ಅಂತ. ಆ ರಿಪ್ಲೈ ಮೇಲೆ ನೀವು ಒಂದಕ್ಕೆ FIR-ನ ಹೊಡೆದಾಕ್ಬಿಡ್ಬೋದು. ಹಾಗಾಗಿ ಕಾನೂನು ಗಟ್ಟಿ ಆಗಬೇಕು. ಮತ್ತು ಜೊತೆಗೆ ಜವಾಬ್ದಾರಿಯುತ ಪ್ರಜೆಗಳಾದ ನಾವು ಕೆಲವೊಂದು ತಿಳುವಳಿಕೆಗಳು ಮತ್ತು ಚೆನ್ನಾಗಿ ಓದಬೇಕು, ಮತ್ತು ದುಡ್ಡು ಮಾಡಬೇಕನ್ನೋ ಆಸಕ್ತಿ ಬರಬೇಕು. ಅದ್ರ ಬದಲು ಅಡ್ಡದಾರಿಗಳಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ ಅಂತ